ಅವರಿಗೆ ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದಂತ ಕೃತ್ಯಗಳನ್ನು ಮಾಡುತ್ತಿದ್ದೀರಿ. ನೋಡಿದ್ರ ಇಲ್ಲಿ ಮಾತು ಪ್ರಿಯರಾದವರೇ, ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಅವರು ಇಸ್ರಾಯೇಲರು ಹೇಳ್ತಾ ಇದ್ದಾರೆ, ಅಬ್ರಹಾಮನ ಗರ್ಭವಾಸಿಗಳು, ರಕ್ತ ಸಂಬಂಧಿಕರು, ಅಬ್ರಹಾಮನ ವಂಶಸ್ಥರು ಹೇಳ್ತಾ ಇದ್ದಾರೆ. ಏನಂತ ಹೇಳಂದ್ರೆ, ನಾವು ಅಬ್ರಹಾಮನ ಬಂಧುಗಳು ನಾವು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯೇಸು ಕ್ರಿಸ್ತನು ಅವ್ರಿಗೆ ಏನಂತ ಹೇಳ್ತಾ ಇದ್ದಾನೆ? ನೀವು ಅಬ್ರಹಾಮನ ಬಂಧುಗಳಾಗಿದ್ರೆ, ನಿಜವಾದ ದೃಷ್ಟಿಯಲ್ಲಿ ಹೇಳ್ಬೇಕಾದ್ರೆ ಅಬ್ರಹಾಮನು ಎಂತವನಾಗಿದ್ದನೋ, ಅಬ್ರಹಾಮನ ಭೂಮಿ ಮೇಲೆ ಹೇಗೆ ಜೀವಿಸ್ತಿದ್ದನೋ ಅದರಂತೆ ಮಾಡ್ತಿದ್ದೀರಲ್ಲ. ಮತ್ತೆ ಅಬ್ರಹಾಮನ ಆತನ ಸ್ವಭಾವ ಬೇರೆ ಇತ್ತು, ಆತನ ಕಾರ್ಯಗಳು ಬೇರೆ ಇತ್ತು. ಈಗ ನೀವು ಬೇರೆ ಇದ್ದೀರಿ, ನಿಮ್ಮ ಜೀವನ ವಿಧಾನ ಕಾರ್ಯಗಳು ಬೇರೆ ಇವೆ. ಇದು ಮ್ಯಾಚ್ನೇ ಅಲ್ಲಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಲೋಕದ ದೃಷ್ಟಿ ಹೇಗಿದೆ? ಬಂಧುಗಳಂದ್ರೆ ರಕ್ತ ಬಂಧುಗಳಾದ್ರೆ ಆಯ್ತು, ರಕ್ತ ಸಂಬಂಧಿಕರು ಎಲ್ಲೋ ಒಂದಲ್ಲಿ, ಅದು ದೂರ ಸಂಬಂಧ ಆಗಿರ್ಬೋದು, ಮಧ್ಯ ಸಂಬಂಧ ಆಗಿರ್ಬೋದು, ಮೊದಲ ಸಂಬಂಧ ಆಗಿರ್ಬೋದು, ರಕ್ತ ಸಂಬಂಧ ಆದ್ರೆ ಆ ಬಂಧುಗಳು ಅಂತ ಹೇಳ್ತಾರೆ. ಇಲ್ಲಿ ಯೇಸು ಕ್ರಿಸ್ತನ ಏನಂತ ಹೇಳ್ತಿದ್ದಾನೆ ಅವರಿಗೆ? ನೀವು ಅಬ್ರಹಾಮನ ಸಂತಾನದವರು, ನಿಜ ಈ ಮಾತು. ಆದ್ರೆ ಅಬ್ರಹಾಮನಿಗೂ ನಿಮಗೆ ಮ್ಯಾಚ್ ಇಲ್ಲಲ್ಲ. ಅಬ್ರಹಾಮನ ಎಂತ ಕಾರ್ಯಗಳನ್ನು ಮಾಡ್ತಿದ್ನು, ನೀವು ಕೂಡ ಅದೇ ಕಾರ್ಯಗಳನ್ನು ಮಾಡ್ತಿದ್ರಲ್ಲ. ಮತ್ತೆ ನೋಡಿದ ಈ ಮಾತು ಏನಾನ ಸುಳ್ಳಾಗಿ ಅನಿಸ್ತದ? ಯೇಸು ಕ್ರಿಸ್ತನ ಹೇಳಿದ್ದು ಇಲ್ಲ ಪ್ರಿಯರಾದವರೇ. ಅದಕ್ಕೆ ಪ್ರತಿಯೊಂದು ವಿಷಯಗಳ ನಿಜವನ್ನು ಬೈಬಲೇ, ವಾಕ್ಯವೇ ಹೇಳ್ತದೆ ಪ್ರಿಯರಾದವರೇ ನಮಗೆ.